ಪತ್ರಕರ್ತರ ಸಂಘದ ಜಿಲ್ಲಾ ಘಟಕವಾದಂಥ ನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಸನ್ಮಿತ್ರರು ಆದಂಥ ಸೋಮಶೇಖರ್ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಪತ್ರಕರ್ತರಿಗೆ, ವಿಶೇಷವಾಗಿ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮಾಡುವಾಗ ಇವತ್ತು ಇಲ್ಲಿ ಇಷ್ಟು ಚೆಂದ ಕಾಣ್ಬೋದು, ಆದರೆ ಹಿಂದಿನ ತಯಾರಿ ಭಾಳ ದೊಡ್ಡದು. ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರೆಲ್ಲರೂ ಅನೇಕ ಕಡೆ ಜಾಗಗಳನ್ನು ಸೆಲೆಕ್ಟ್ ಮಾಡಿದರು. ಅಂತಿಮವಾಗಿ ಅದಕ್ಕೆ ನೆಲೆ ಸಿಕ್ಕಿದ್ದು ಆದಿಚುಂಚನಗಿರಿ ಶಾಖಾ ಮಠದಲ್ಲಿ. ಸ್ವಾಮೀಜಿಯವ್ರನ್ನ ಅಲ್ಲಿಯ ಎಲ್ಲ ಪತ್ರಕರ್ತ ಮಿತ್ರರು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಸೌಮ್ಯನಾಥ ಸ್ವಾಮೀಜಿಯವರು, ನೀವು ನೋಡಿ ಹೆಸರೇ ಸೌಮ್ಯನಾಥ, ಅವರಿರೋದು ಹಾಗೇನೆ, ಮುಖ ಕಳೆನೂ ಹಾಗೇನೆ, ಅಷ್ಟೇ ಸೌಮ್ಯ ಸ್ವಭಾವದಲ್ಲಿರುವಂಥ ಸ್ವಾಮೀಜಿಯವರು ಈ ಸಾನ್ನಿಧ್ಯವನ್ನು ವಹಿಸ್ಕೊಳ್ಳೋದಕ್ಕೆ ಒಪ್ಕೊಂಡ್ರು. ಸಾನ್ನಿಧ್ಯವನ್ನು ವಹಿಸ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಪತ್ರಕರ್ತರು, ನಮ್ಮ ನಗರ ಘಟಕದವರು ಭಾಳ ಬುದ್ಧಿವಂತರು. ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರೆ ಸಾಲದು, ಒಂದು ಸ್ವಲ್ಪ ಕಲ್ಯಾಣ ಮಂಟಪನೂ ಕೊಡಿ ಅಂದರು. ಅದಕ್ಕೂ ತಥಾಸ್ತು ಅಂದರು. ಅಷ್ಟೇ ಅಲ್ಲ, ಬೆಳಗಿನ ಊಟೋಪಹಾರ, ಬೆಳಗ್ಗೆ ತಿಂಡಿ ವ್ಯವಸ್ಥೆ ಕೂಡ ಮಾಡಬೇಕು ಅಂದರು. ಅದಕ್ಕೂ ತಥಾಸ್ತು ಅಂದರು. ಇನ್ನು ಬೇರೆ ಬೇರೆ ವ್ಯವಸ್ಥೆ ಎಲ್ಲದಕ್ಕೂ ಕೂಡ ಅವರು ತಥಾಸ್ತು ಅಂತೇಳಿ ಅಂದಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಸ್ವಾಮೀಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಮಾತಿದೆ, ಅದೇನೆಂದರೆ ಸಮುದ್ರದ ನೀರನ್ನು ಕುಡಿಲಿಕ್ಕಾಗಲ್ಲ, ಬಾವಿ ನೀರನ್ನು ಕುಡಿಬೋದು, ಹೊಳೆ ನೀರನ್ನು ಕುಡಿಬೋದು, ನದಿ ನೀರನ್ನು ಕುಡಿಬೋದು ಅಂತ. ಹಾಗೆ ನಮಗೆ ಭಾಳ ದೊಡ್ಡವ್ರನ್ನ ಸಂಪರ್ಕ ಮಾಡಿ ಗೊತ್ತಿಲ್ಲ, ಈ ಇನ್ಫೋಸಿಸ್ನವರು ಅಥವಾ ಬೇರೆ ಬೇರೆ. ನಾವು ನಮಗೆ ಲಭ್ಯ ಇರುವ ಮೂಲಗಳಲ್ಲಿ ಇಂಥವ್ರನ್ನ ಸಂಪರ್ಕ ಮಾಡಿ ಅವರ ಶಕ್ತಿಯನ್ನು ನಮ್ಮ ಸಂಘಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಇಂದಿನಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದೀವಿ. ಇದು ಯೋಗ ಅಂತೇಳಿ ಭಾವಿಸ್ತೀವಿ. ಕಾರಣ ಏನಂದರೆ, ಬೆಳಗ್ಗೆ ಇಲ್ಲಿ ಬಂದಾಗ ಎಲ್ಲ ನಗರ ಘಟಕದ ಪತ್ರಕರ್ತ ಸ್ನೇಹಿತರುಗಳೆಲ್ಲ ಬನ್ನಿ ಸರ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಬರೋಣ ಅಂದರು. ಆಯ್ತು, ಇಲ್ಲೇ ಅಲ್ವಾ ದೇವಸ್ಥಾನ ಅಂತೇಳಿ ಹೋದ್ರು. ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನಕ್ಕೆ ಸ್ವಾಮೀಜಿಯವರು, ದೊಡ್ಡ ಸ್ವಾಮೀಜಿಯವರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆಗಷ್ಟೇ ಪೂಜೆಗೆ ಬಂದು ಅಲ್ಲಿ ಕೂತಿದ್ರು. ಅವರು ನಮಗೆ ಆಶ್ಚರ್ಯ ಆಯಿತು, ಇದು ಸ್ವಾಮೀಜಿಯವರು ಇದ್ದಾರಲ್ಲ ಅಂತೇಳಿ ಅವರಿಗೆ ನಮಸ್ಕಾರ ಮಾಡಿದ್ವಿ. ಆಮೇಲೆ ಸ್ವಾಮೀಜಿ, ಏನು ಹಿಂಗೆ ಎಲ್ಲರೂ ಬಂದಿದ್ದೀರಾ? ಅವರು ಹಿಂಗೆ ಪತ್ರಿಕಾ ದಿನಾಚರಣೆ ಇದೆ, ಇಲ್ಲೇ ಪಕ್ಕದಲ್ಲೇ ಇದೆ, ನಿಮ್ಮ ಸಂಸ್ಥೆಯ ಅಂದರೆ ಶಾಖಾ ಮಠದ ಆಶ್ರಯದಲ್ಲಿ ನಡೀತಾ ಇದೆ, ತಾವು ಒಂದು ಹೆಜ್ಜೆ ಬಂದು ಹೋಗಬೇಕು. ಏನು ದಿಢೀರ್ ಕರೀತಾ ಇದ್ದೀರಲ್ಲ ನೀವು? ಇಲ್ಲ, ಇದು ಅನ್ಎಕ್ಸ್ಪೆಕ್ಟೆಡು, ದಯವಿಟ್ಟು ಬರಬೇಕು. ನಮ್ಮ ಮನವಿಗೆ ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ. ಆಯಿತು, ನಾನು ಒಂದು 15-20 ನಿಮಿಷದಲ್ಲಿ ಬರ್ತೀನಿ, ಒಂದು 10 ನಿಮಿಷ ಇರ್ತೀನಿ, ಖಂಡಿತವಾಗಿಯೂ ನಾನು ಅಲ್ಲಿ ಬಂದೇ ಹೋಗ್ತೀನಿ ಅಂತ ಹೇಳಿದರು. ಅದು ನುಡಿದಂತೆ ನಡೆದ್ರು. ಜೊತೆಗೆ ಇಲ್ಲಿ ಬಂದು ಭಾಳ ಆರಾಮಾಗಿ ಇದ್ದು ಆಶೀರ್ವಚನವನ್ನು ಮಾಡಿ ಹೋದರು. ಹಾಗೆ ಅವ್ರ ಸ್ವಾಮೀಜಿಯವರು ಇದೇ ವೇದಿಕೆಯಲ್ಲಿ ಹೇಳೋಯಿತು, ನಾನು ಗಂಗಾಧರೇಶ್ವರನ ದರ್ಶನಕ್ಕೆ ಬಂದೆ ಸರ್, ಅಲ್ಲಿ ದೇವ್ರ ಪೂಜೆ ಮಾಡ್ತಾರೆ, ನೀವು ದೇವ್ರ ಪೂಜೆ ಬಂದಿರಿ, ದೇವರೇ ನಮಗೆ ಇಲ್ಲಿಗೆ ಅನುಗ್ರಹಿಸಿ ಕರ್ಕೊಂಬಂದಿದ್ದಾರೆ. ಹಾಗಾಗಿ ನನಗೆ ಇಂಥ ಅವಕಾಶ ಸಿಕ್ತು ಅಂತೇಳಿ ಹೇಳಿ ಬೆಳಗ್ಗೆ ಈ ವೇದಿಕೆಯಲ್ಲಿ ಹೇಳಿ ಹೋದರು. ಹಾಗಾಗಿ ಅವ್ರಿಗೂ ಕೂಡ ಅವರ ಉದಾರತೆಗೆ, ಅವರ ಪ್ರೀತಿಗೆ, ಅವರ ಸೌಜನ್ಯಕ್ಕೆ, ಏಕೆ ನಾವು ಇನ್ವಿಟೇಷನಲ್ಲಿ ಹಾಕಿಲ್ಲ, ಕರೆದಿಲ್ಲ, ಅವರು ತಿಂಗಳಾನುಗಟ್ಟಲೆ ಡೇಟ್ ಹೋಗಬೇಕು, ಅವ್ರ ಡೇಟೇ ಸಿಗೋದು ಕಷ್ಟ. ನೋಡಿ, ದೈವಾನುಗ್ರಹ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೋದರು. ಹಾಗಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ಅವರಿಗೆ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾನು ಬೆಳಗ್ಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರುವ ಮುನ್ನ ಇಲ್ಲೇ ನಮ್ಮ ವಿಜಯನಗರದಲ್ಲಿರುವಂಥ ನಮ್ಮ ಅಣ್ಣನ ಮನೆಗೆ ಹೋಗ್ಬಿಡೋಣ ಅಷ್ಟೊತ್ತಿಗೆ ಅಂತ ಬಂದು, ಅಷ್ಟೊತ್ತಿಗೆ ಗಾಂಧಿ ಫೋನು, ಮತ್ತು ಸೋಮಣ್ಣ ಆಫೀಸಿಂದ ಫೋನು, ಸಾಹೇಬರು ಹೊಡ್ತಾ ಇದ್ದಾರೆ ಸರ್, ಬೇಗ ಬಂದುಬಿಡಿ, ಅಲ್ಲಿ ಹೇಳ್ಬಿಡಿ ಸರ್ ಅಲ್ಲ. ಆಮೇಲೆ ನಾನು ಮನೆಗೆ ಹೋಗ್ಬಿಟ್ಟು ಇಲ್ಲೇ 9:15 ಅಷ್ಟೊತ್ತಿಗೆ ಬಂದರೆ ಅವ್ರು ಸೋಮಣ್ಣ ಬಂದೇ ಬಿಟ್ಟು, ಸಚಿವರು, ಕೇಂದ್ರ ಸಚಿವರು, ಅವರು ಬಂದು ಇಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಆಮೇಲೆ ತುಮಕೂರು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು ಅಂತೇಳಿ ಹೋದರು. ಅಂದರೆ ಎಲ್ಲರಿಗೂ ಕೂಡ ಪ್ರೀತಿ, ಪತ್ರಕರ್ತರ ಮೇಲೆ
ಇಲ್ಲಿಯ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರ ಎಲ್ಲ ಗೆಳೆಯರ ಸಮೂಹದ ಮೇಲೆ ಎಲ್ಲರಿಗೂ ಕೂಡ ಪ್ರೀತಿ ಇರೋ ಕಾರಣಕ್ಕಾಗಿ, ವಿಶ್ವಾಸ ಇರೋ ಕಾರಣಕ್ಕಾಗಿ, ಮತ್ತು ನಗರ ಘಟಕದವರು ಎಲ್ಲರೂ ಕೂಡ ಹೋಗಿ ಈ ಥರದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಆ ಎಲ್ಲ ಗಣ್ಯಮಾನ್ಯರು, ಸೋಮಣ್ಣ ಅವರಿರ್ಬೋದು, ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದಂಥ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರಿರ್ಬೋದು, ಇವರೆಲ್ಲರೂ ಕೂಡ ಈ ವೇದಿಕೆಗೆ ಬಂದಿದ್ದಾರೆ. ಈಗಷ್ಟೇ ರಾಮಲಿಂಗಾರೆಡ್ಡಿಯವರು ನಮಗೆ ಶುಭವನ್ನು ಹಾರೈಸಿ ಇಲ್ಲಿಂದ ತೆರಳಿದ್ದಾರೆ. ಹಾಗಾಗಿ ಈ ಪ್ರೀತಿ ವಿಶ್ವಾಸ ಮುಖ್ಯ. ಸಂಘ ಅನ್ನೋದಷ್ಟೇ, ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ, ಎರಡು ಕೈ ಸೇರಿದರೆ ಚಪ್ಪಾಳೆ. ಆ ಕಾರಣಕ್ಕಾಗಿ ಸಂಘ ಅಂದರೆ ಒಬ್ಬರಿಂದ ಒಬ್ಬರನ್ನ ಸೇರಿಸುವಂಥದ್ದು, ಎಲ್ಲರನ್ನ ಕಟ್ಟುವಂಥದ್ದು, ಎಲ್ಲರನ್ನ ಕೂಡಿಸುವಂಥದ್ದು, ಹಾಗೆ ಎಲ್ಲ ಮೌಲ್ಯ ಇರುವಂಥವ್ರು, ವೃತ್ತಿಬದ್ಧವಾಗಿರೋರನ್ನೆಲ್ಲ ಒಂದು ಕಡೆ ಸೇರಿಸುವಂಥದ್ದು, ಜೊಳ್ಳು ಇರುವವರನ್ನ ತೆಗೆಯುವಂಥದ್ದು. ಈ ರಾಶಿ ಮಾಡುವಾಗ ಕೇರಿ ಗುಣಮಟ್ಟದ ಪದಾರ್ಥಗಳನ್ನು ತೆಗಿತಾರೆ, ಜೊಳ್ಳಿರೋದನ್ನು ಕಲ್ಲು ಕಸ ಕಡ್ಡಿ ಎಲ್ಲ ತೆಗಿತಾರೆ. ಹಾಗೆ ಸಂಘಟನೆಯಲ್ಲೂ ಕೂಡ ಇವು ನಿರಂತರವಾಗಿ ಕಲ್ಲು ಕಡ್ಡಿ ಕಸ ಬರ್ತಾನೆ ಇರ್ತವೆ. ಅದನ್ನು ತೆಗೆಯುವಂಥ ಜವಾಬ್ದಾರಿ ಕೂಡ ಸಂಘಟನೆ ಮುಖ್ಯಸ್ಥರಿಗೆ ಇದ್ದೇ ಇರುತ್ತೆ. ಅದೆಷ್ಟೇ ಸವಾಲಾದರೂ ಕೂಡ ಅದನ್ನು ಮಾಡ್ಕೊಂಡೇ ಹೋಗಬೇಕು, ಗಟ್ಟಿತನವನ್ನು ಉಳಿಸ್ಕೊಂಡೇ ಹೋಗಬೇಕು. ಆ ಗಟ್ಟಿತನ ವೃತ್ತಿ ಧರ್ಮವಾಗಿರುವಂಥದ್ದನ್ನು ನಾವು ನಿರಂತರವಾಗಿ ಕಾಪಾಡ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಿರಂತರವಾಗಿ ಆ ಕೆಲಸವನ್ನು ಮಾಡ್ತಾ ಬಂದಿದೆ. ಆ ಕೆಲಸವನ್ನು ಬೆಂಗಳೂರು ನಗರ ಘಟಕದವರು ಈ ಬಾರಿ ನಾನು ಭಾಳ ಖುಷಿಯಾಗಿದ್ದು, ಒಂದು ಚುನಾವಣೆ ನಡೆದಾಗಲೂ ಕೂಡ ಆ ಚುನಾವಣೆಯಲ್ಲಿ ಸ್ಕ್ರೀನ್ ಆಗಿ ತುಂಬ ಜನ ಈ ಸಂಘವನ್ನು ಕಟ್ಟಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥವರು ಒಳಗಡೆ ಬಂದಿದ್ದಾರೆ. ಹಾಗಾಗಿ ಸೋಮಶೇಖರ್ ಗಾಂಧಿ ನೇತೃತ್ವದಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕೆಂದರೆ ಸಂಘಟನೆ ಮಾಡುವ